ಸೋಮವಾರದ ಶಿವನ ಪೂಜೆಯಿಂದ ಎಲ್ಲ ಫಲಗಳು ದೊರೆಯುತ್ತೆ, ಇಚ್ಛಿತ ಫಲಗಳೆಲ್ಲ ದೊರೆಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಫಲವನ್ನು ಯಾರು ಪಡೆದಿದ್ದಾರೆ, ದರಿದ್ರನಿಗೆ ಕೂಡ ರಾಜ ಪದವಿ ಪಡೆದ ಕಥೆಯನ್ನು ಕೇಳಿ ನೀವು ಕೂಡ ಸಂಪತ್ತನ್ನು ಪಡೆಯಿರಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಸೋಮವಾರ ತುಂಬ ವಿಶೇಷ, ಅದರಲ್ಲೂ ಕಾರ್ತಿಕ್ ಸೋಮವಾರ ತುಂಬ ವಿಶೇಷ. ಅದು ಶಿವನಿಗೆ ತುಂಬ ಇಷ್ಟವಾದ ದಿನ. ಹಾಗಾಗಿ ಸೋಮವಾರದ ದಿನ ನಾವು ಮಾಡುವ ಪೂಜೆಯಿಂದ ಫಲ ಬೇಗ ದೊರೆಯುತ್ತೆ. ಈ ಸೋಮವಾರದ ಪೂಜೆಯ ಫಲವನ್ನು ಕೇಳಿದ್ರೂ ಕೂಡ ನಮಗೆ ಆ ಪೂಜೆಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ನಾನು ಈ ವಿಡಿಯೋನ ಹಾಕ್ತಾ ಇದ್ದೀನಿ. ನಾಳೆ ಸೋಮವಾರ ಇದೆ. ನಾಳೆ ಒಳಗೆ ಯಾರು ಕೇಳ್ತಾರೋ ಅವ್ರಿಗೆ ತುಂಬ ಒಳ್ಳೆಯ ಫಲ ದೊರೆಯುತ್ತೆ. ಅಮರಾವತಿ ಎಂಬ ಪಟ್ಟಣದಲ್ಲಿ ಕಮಲಾಕ್ಷನೆಂಬ ಅರಸನು ರಾಜ್ಯವಾಳುತ್ತಿದ್ದನು. ಇವನಿಗೆ ಸುಬುದ್ಧಿ ಎಂಬ ಪ್ರಧಾನಮಂತ್ರಿ ಇದ್ದನು. ಇವನು ವೀರಶೈವನಾಗಿದ್ದು ಬಹಳ ದಯಾಳು ಗುಣದವನು. ಕೊಟ್ಟ ವಚನ ಪಾಲಿಸುವುದರಲ್ಲಿ ಹರಿಶ್ಚಂದ್ರನಂತೆ ಇದ್ದನು. ಇವರಿಗೆ ಗಂಡು ಸಂತಾನವೇ ಇರಲಿಲ್ಲ. ಮುಪ್ಪಿನ ಅವಧಿಯಲ್ಲಿ ಓರ್ವ ಹೆಣ್ಣು ಮಗು ಜನಿಸಿ ಮಹಾಗುಣವಂತಿಯು ರೂಪವತಿಯು ಆಗಿ ಪ್ರಾಯಕ್ಕೆ ಬರಲು ಸರ್ವ ರಾಜಕುಮಾರನನ್ನು ತನ್ನ ಸ್ಥಳಕ್ಕೆ ಕರೆಸಿಕೊಂಡು ಮಗಳಿಗೆ ಬೇಕಾದ ಪುರುಷನನ್ನು ಆರಿಸಿಕೊಳ್ಳುವಂತೆ ಮಾಡಿ ಪುಷ್ಪಮಾಲೆಯನ್ನು ಹಾಕಿಸಿ ಈ ಕುಮಾರಿಯನ್ನು ತನ್ನ ರಾಜ್ಯವನ್ನು ಕೂಡ ಆ ವರನಿಗೆ ಕೊಟ್ಟು ಲಗ್ನ ಮಾಡಬೇಕೆಂದು ಯೋಚಿಸಿ ಇದ್ದ ರಾಜರುಗಳಿಗೆ ಪತ್ರ ಬರೆದು ಕರೆಸಿ ಒಳ್ಳೆಯ ಸಮಾರಂಭದಿಂದ ಸ್ವಯಂವರವನ್ನು ಏರ್ಪಡಿಸಿದನು. ಹೀಗಿರಲು ಅದೇ ಊರಲ್ಲಿ ಒಬ್ಬ ವೀರಶೈವ ಬಡವಿಯ ಮಗನಿದ್ದನು. ಅವನು ವಿದ್ಯಾವಂತನಾದರೂ ದರಿದ್ರನಾಗಿದ್ದರಿಂದ ಅವನಿಗೆ ಯಾರೂ ಕನ್ಯೆಯನ್ನು ಕೊಡುತ್ತಿರಲಿಲ್ಲ. ಹೀಗಿರಲು ಇವನು ತನ್ನ ತಾಯಿಯ ಮುಂದೆ ಬಂದು, ಅಮ್ಮ, ನಾನು ಇಷ್ಟು ವಿದ್ಯಾವಂತನಾಗಿದ್ದರೂ ನನ್ನ ದಾರಿದ್ರ್ಯಕ್ಕೆ ನನಗೆ ಯಾರೂ ಕನ್ಯೆಯನ್ನು ಕೊಡುವುದಿಲ್ಲ ಎನ್ನುತ್ತಾರೆ. ನಾನು ಇನ್ನು ಸನ್ಯಾಸಿಯಾಗಿ ದೇಶ ಸಂಚಾರಕ್ಕೆ ಹೋಗುತ್ತೇನೆ, ನೀನು ಕ್ಷೇಮದಿಂದ ಇರು ಎಂದು ಹೇಳಲು ತಾಯಿಯು, ಮಗನೇ, ನಾವು ಮನುಷ್ಯ ಜನ್ಮದಲ್ಲಿ ಜನಿಸಿದ ಬಳಿಕ ಭಕ್ತಿಯಿಂದ ದೇವರನ್ನು ನೆನೆಯುತ್ತಲಿದ್ದು ಧೈರ್ಯವನ್ನು ಬಿಡದೆ ಎಂಥ ಕಠಿಣ ಕಾಲ ಒದಗಿದರೂ ಆ ಪರಶಿವನನ್ನು ನಂಬಿಕೊಂಡಿರಬೇಕು. ಈಗ ಎಷ್ಟೋ ಜನರು ಸೋಮವಾರ ವ್ರತವನ್ನು ಮಾಡಿ ತಮ್ಮ ಮನೋಬಯಕೆಗಳನ್ನು ಪೂರ್ಣಗೊಳಿಸಿಕೊಳ್ಳುತ್ತಿದ್ದಾರೆ. ಈ ವ್ರತವು ಮಹಾಶ್ರೇಷ್ಠವಾದದ್ದು. ಇದರಿಂದ ನಿನಗೆ ಕಲ್ಯಾಣವಾಗಲೇಬೇಕು. ನನ್ನ ಮಾತನ್ನು ನಂಬಿ ಈ ವ್ರತವನ್ನು ಕೈಗೊಳ್ಳುವನಾಗು ಎಂದು ನುಡಿಯಲು ಮಗನು, ತಾಯಿ, ನಾವು ಬಡವರು. ಈ ವ್ರತದ ಪ್ರಸಾದಕ್ಕೆ ನಮ್ಮ ಮನೆಯಲ್ಲಿ ಏನೂ ಇಲ್ಲ. ಆದರೂ ನಿನ್ನ ವಾಕ್ಯದಂತೆ ತಪ್ಪದೇ ನಡೆಯುತ್ತೇನೆ ಎಂದು ನುಡಿದು ತಾಯಿ ಹೇಳಿದಂತೆ ಧೈರ್ಯ ಬಿಡದೆ ಸೋಮವಾರ ವ್ರತವನ್ನು ಮಾಡಬೇಕೆಂದು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿ ಆ ದಿನ ಸ್ನಾನವನ್ನು ಮಾಡಿ ಲಿಂಗಾರ್ಚನೆಯನ್ನು ಮಾಡಿ ತಾಯಿಯ ಪಾದಕ್ಕೆ ನಮಸ್ಕರಿಸಿ ನುಡಿದನು. ತಾಯಿ, ನಾನು ಈಗಲೇ ಈ ಊರ ದೊರೆಯ ಮನೆಗೆ ಹೋಗುತ್ತೇನೆ. ಅಲ್ಲಿ ಹೇಗಿದ್ದರೂ ಸ್ವಯಂವರವು ನಡೆದಿರುತ್ತದೆ. ಏನಾದರೂ ದಕ್ಷಿಣೆ ಸಿಕ್ಕರೆ ಅದನ್ನು ತಂದು ನನ್ನ ವ್ರತವನ್ನು ಪೂರ್ಣ ಮಾಡುತ್ತೇನೆ ಎಂದು ಹೇಳಿ ಹೊರಟೋನು. ಅಲ್ಲಿಗೆ ಹೋಗುವುದರೊಳಗೆ ಸ್ವಯಂವರದ ಸಮಾರಂಭವು ಒಳ್ಳೆ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಇವನು ಅಲ್ಲಿ ಬಂದ ಭಿಕ್ಷುಕರ ಗುಂಪಿನೊಳಗೆ ಹೋಗಿ ನಿಂತಿದ್ದನು. ಈತನು ಹಣೆಯಲ್ಲಿ ಚೆನ್ನಾಗಿ ವಿಭೂತಿಯನ್ನು ಧರಿಸಿ ಕಂಠದಲ್ಲಿ ರುದ್ರಾಕ್ಷಿಯನ್ನು ಹಾಕಿಕೊಂಡಿದ್ದರಿಂದ ಬ್ರಹ್ಮಚಾರಿಯಾಗಿದ್ದುದರಿಂದ ಇವನ ದೇಹವು ಚಿನ್ನಕ್ಕೆ ಸಮಾನವಾಗಿ ತೋರುತ್ತಿತ್ತು. ಆ ರಾಜಕುಮಾರಿಯು ಕೈಯಲ್ಲಿ ಪುಷ್ಪಮಾಲೆಯನ್ನು ತೆಗೆದುಕೊಂಡು ಮನಸ್ಸಿಗೆ ಬಂದ ರಾಜಕುಮಾರನನ್ನು ನೋಡಿ ಹಾಕಬೇಕೆಂದು ಮನದಲ್ಲಿ ಶಾಂಭವಿಯನ್ನು ನೆನೆಯುತ್ತಾ ಮುಂದಕ್ಕೆ ಬಂದಾಕ್ಷಣವೇ ಎದುರಿಗೆ ಆ ಬಡಕುಮಾರನು ಕಣ್ಣಿಗೆ ಬೀಳಲು ಅವನ ರೂಪ ಲಾವಣ್ಯಕ್ಕೆ ಮೋಹಿತಳಾಗಿ ಮನಸೋತು, ಇವನು ದರಿದ್ರನಾದರೂ ನನ್ನ ಪತಿಯಾಗಲಿ, ಈ ವಿಶ್ವರೂಪಿಯಾದ ಶಿವಮೂರ್ತಿಯನ್ನೇ ನಾನು ಲಗ್ನವಾಗುವೆನೆಂದು ನಿಶ್ಚಯಿಸಿ ತನ್ನ ಕರದಲ್ಲಿದ್ದ ಪರಿಮಳಯುಕ್ತವಾದ ಪುಷ್ಪಮಾಲೆಯನ್ನು ಆತನ ಕೊರಡಲ್ಲಿ ಹಾಕಿದಳು. ತಕ್ಷಣವೇ ರಾಜನು ತನ್ನ ಕುಮಾರಿಯನ್ನು ನೆರೆದ ಸಭೆಯಲ್ಲಿ ವಿಧಿಪೂರ್ವಕವಾಗಿ ಧಾರೆ ಎರೆದು ಕೊಟ್ಟರಲ್ಲದೆ ತನ್ನ ರಾಜ್ಯವನ್ನೆಲ್ಲ ಆ ಶಿವಮೂರ್ತಿ ವರದಕ್ಷಿಣೆಯಾಗಿ ಕೊಟ್ಟನು. ದೈವಗತಿಯು ವಿಚಿತ್ರವಾದುದು. ಇದು ಸೋಮವಾರದ ವ್ರತದ ಫಲವಾಗಿರುತ್ತದೆ. ಅತ್ತ ಬಡವಿಯು, ರಾಜಮಂದಿರಕ್ಕೆ ಹೋದ ಮಗನು ಇನ್ನೂ ಬರಲಿಲ್ಲ. ಅವನಿಗೆ ದಕ್ಷಿಣೆ ದೊರಕಿತೋ ಇಲ್ಲವೋ? ಈ ಮೊದಲು ಅವನು ಸನ್ಯಾಸಿಯಾಗಿ ಹೋಗುತ್ತೇನೆ ಎಂದು ನನಗೆ ಹೇಳಿದನು. ಅದರಂತೆ ಮಾಡಿದನೋ ಏನೋ ನೋಡಬೇಕೆಂದು ಹುಡುಕುತ್ತಾ ರಾಜಮಂದಿರಕ್ಕೆ ಬರುತ್ತಾಳೆ. ಅಲ್ಲಿಗೆ ಬಂದು ಹೋಗುವ ಜನರು ಈ ಬಡವಿಯನ್ನು ನೋಡಿ ಗುರುತಿಸಿ, ಆ ಬಡ ಶಿವಮೂರ್ತಿಯ ತಾಯಿ ಎಂದು ತಿಳಿದು, ನಿನ್ನ ಮಗನು ರಾಜನ ಅಳಿಯನಾದದ್ದಲ್ಲದೆ ಇಡೀ ರಾಜ್ಯವನ್ನು ವರದಕ್ಷಿಣೆಯಾಗಿ ಪಡೆದನು ಎಂದು ಹೇಳಿದ. ಆಗ ಆ ಬಡವಿಗೆ ಏಕಕಾಲಕ್ಕೆ ಆನಂದ ಆಶ್ಚರ್ಯಗಳು ಉಂಟಾಗಿ
ನನ್ನ ಮಗನು ಸೋಮವಾರ ವ್ರತವನ್ನು ಮಾಡುತ್ತೇನೆಂದು ಮನದಲ್ಲಿ ನಿಶ್ಚಯಿಸಿದ್ದಕ್ಕೆ ರಾಜ ಕನ್ಯಾಮಣಿಯನ್ನು ಲಗ್ನವಾದನು. ಹೇ ಪರಮೇಶ್ವರ, ನಿನ್ನ ಮಹಿಮೆಯನ್ನು ಎಷ್ಟು ಹೊಗಳಿದರೂ ತೀರದು. ನನ್ನ ದಾರಿದ್ರ್ಯವು ನಾಶವಾಯಿತು. ದರಿದ್ರತೆಯಿಂದ ಮನೆಯಲ್ಲಿ ಒಂದು ತುಣುಕು ರೊಟ್ಟಿಯೂ ಸಹ ದೊರೆಯದ ಬಾಲ್ಯದಿಂದಲೂ ಶ್ರಮಿಸುತ್ತಿದ್ದ ನನ್ನ ಮಗನಿಗೆ ಈ ರಾಜ್ಯ ಪದವಿಯನ್ನು ಕೊಟ್ಟೆಯಲ್ಲವೇ ಎಂದು ಪಂಚಾಕ್ಷರಿ ಮಂತ್ರವನ್ನು ಹೇಳುತ್ತಾ ಸಂತೋಷಪಟ್ಟಳು. ರಾಜ ಪದವಿಯನ್ನು ಪಡೆದ ಶಿವಮೂರ್ತಿಯು ವೈಭವಶಾಲಿಯಾದನೆಂದು ವೃತ ಮಾಡುವುದನ್ನು ಮರೆಯದೆ ಮನಸ್ಸಿನಲ್ಲಿ ನಿಶ್ಚಯಿಸಿದಂತೆ ತನ್ನ ಮುರುಕು ಮನೆಯಲ್ಲಿಯೇ ವೃತವನ್ನು ಮಾಡಿ ಮುಗಿಸಬೇಕೆಂದು ಅರಮನೆಯನ್ನು ಬಿಟ್ಟು ಮನೆಗೆ ಬಂದು ವೃತವನ್ನು ಆರಂಭಿಸಿದನು. ನಂತರ ಸೋಮವಾರ ವೃತಗಳು ಯಥಾಪ್ರಕಾರವಾಗಿ ನಡೆಯಿತು. ಒಂದು ದಿನ ಅವನು ದಕ್ಷಿಣೆಯನ್ನು ಬೇಡಿ ವೃತವನ್ನು ಮಾಡುತ್ತೇನೆಂದು ಮಾಡಿದ ಸಂಕೇತದಂತೆ ವರದಕ್ಷಿಣೆಯಾಗಿ ಬಂದ ಸ್ಥಳದಿಂದಲೇ ನೈವೇದ್ಯಕ್ಕೆ ಬೇಕಾದ ಪದಾರ್ಥ ತರಿಸಿ ವೃತವನ್ನು ಮಾಡಲು ಯೋಜಿಸಿ ಅದರಂತೆ 5 ಸೇರಿ ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ ಇವುಗಳನ್ನು ಕಳುಹಿಸಬೇಕೆಂದು ತನ್ನ ಪತ್ನಿಯಾದ ರಾಜಕುಮಾರಿಗೆ ಹೇಳಿ ಕಳಿಸಿದೆ. ಆಗ ಆ ರಾಜಪುತ್ರಿಯು ತನ್ನ ಮನಸ್ಸಿನಲ್ಲಿ ನನ್ನ ಪತಿಯು ಇಷ್ಟು ವೈಭವಶಾಲಿಯಾದದ್ದನ್ನೂ ಮರೆತು ತನ್ನ ಮೊದಲಿನ ಬಡತನದ ಪರಿಸ್ಥಿತಿಗನುಸರಿಸಿ ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ ಬೇಡಿರುವೆನು. ಇಂಥ ರಾಜ್ಯವಾಡೆಯಿಂದ ಈ ಕ್ಷುಲ್ಲಕ ಪದಾರ್ಥಗಳನ್ನು ಕಳುಹಿಸಿಕೊಡುವುದಕ್ಕೆ ನನ್ನ ಮರ್ಯಾದೆಯಂತೂ ಸಾಲದು ಎಂದುಕೊಂಡು ಬಂಗಾರದ ತಳಿಗೆಯಲ್ಲಿ ಮುತ್ತು, ರತ್ನ ಮೊದಲಾದವುಗಳನ್ನು ತುಂಬಿಕೊಂಡು ಗಂಡನ ಬಳಿಗೆ ಬಂದು ನಮಸ್ಕರಿಸಿ, ಪ್ರಾಣವಲ್ಲಭ, ತಾವು ಭಿಕ್ಷುಕರಂತೆ ಈ ಪದಾರ್ಥಗಳನ್ನು ಕಳುಹಿಸುವುದಕ್ಕೆ ಆಜ್ಞಾಪಿಸಬಹುದೇ? ಅದಕ್ಕೆ ಪ್ರತಿಯಾಗಿ ಮುತ್ತು ರತ್ನಗಳನ್ನು ತಂದಿರುವೆನು, ತೆಗೆದುಕೊಳ್ಳಿ ಎಂದು ತಳಿಗೆಯನ್ನು ಮುಂದಿಟ್ಟಳು. ಅದನ್ನು ನೋಡಿದ ಶಿವಮೂರ್ತಿಯು ಕೋಪಾವಿಷ್ಟನಾಗಿ, ಛೀ ದುಷ್ಟೆ, ನೈವೇದ್ಯ ಸಮಯವನ್ನು ತಪ್ಪಿಸಿದೆ. ನೀನು ರಾಜನ ಮಗಳೆಂಬ ದುರಹಂಕಾರದಿಂದ ನಾನು ಕೇಳಿದ್ದನ್ನು ತರದೆಯೇ ನಿನ್ನ ಐಶ್ವರ್ಯವನ್ನು ತೋರಬೇಕೆಂದು ನೆನೆದು ಈ ಮುತ್ತು ರತ್ನಗಳನ್ನು ಇಲ್ಲಿಗೆ ತಂದು ನನ್ನ ವೃತವನ್ನು ಭಂಗ ಮಾಡಿರುವೆ. ತಕ್ಕ ಸಮಯಕ್ಕೆ ನೈವೇದ್ಯವು ಬಾರದ್ದರಿಂದ ಇಷ್ಟು ದಿನಗಳವರೆಗೆ ಮಾಡಿದ ನನ್ನ ಶ್ರೇಷ್ಠವಾದ ವೃತವು ನಷ್ಟವಾಯಿತು. ಈ ವೃತದ ಮಹಿಮೆಯಿಂದಲೇ ನಾನು ನಿನ್ನನ್ನು ಲಗ್ನವಾಗಿದ್ದೆನು. ಈಗ ನಿನ್ನನ್ನು ಅಗಲುವ ಹೊತ್ತು ಬಂದಿದೆ. ನೀನು ವೃತಭಂಗ ಪಡಿಸಿದ್ದಕ್ಕೆ ನಿನ್ನ ಮುಖವನ್ನು ನಾನು ನೋಡಬಾರದು. ನನ್ನ ಆಜ್ಞೆಯನ್ನು ಪಾಲಿಸದೆಯೇ ಇದ್ದ ನೀನು ತಕ್ಕ ಪ್ರಾಯಶ್ಚಿತ್ತವನ್ನು ಹೊಂದು ಎಂದು ಪಟ್ಟದರಸಿಯನ್ನು ಉಟ್ಟ ಬಟ್ಟೆಯಿಂದಲೇ ಕೆಟ್ಟ ಅರಣ್ಯಕ್ಕೆ ಅಟ್ಟಿದನು. ಆ ರಾಜಪುತ್ರಿಯು ಕೇವಲ ದೇವರಂತೆ ಇದ್ದ ತನ್ನ ಪತಿಯನ್ನು ನಿಂದಿಸಿದ ದೋಷದಿಂದಲೂ ಮಹಾವೃತವನ್ನು ಭಂಗಪಡಿಸಿದ ದೋಷದಿಂದಲೂ ಪಾಪ ತಟ್ಟಿ ಅವಳು ಮುಟ್ಟಿದ ಗಿಡಗಳು ಬಾಡತೊಡಗಿದವು. ಹೊಳೆ, ಹಳ್ಳ, ಕೆರೆ, ಸರೋವರಗಳು ಬತ್ತಿ ಹೋದವು. ರಾಜಪುತ್ರಿಯು ತೊಳಲಿ ಬಳಲಿ ಹಸಿವು ನೀರಡಿಕೆಯಿಂದ, ಅಯ್ಯೋ ದೇವರೇ, ನನ್ನ ಗಂಡನು ಮಾಡಿದ ವೃತಕ್ಕೆ ನಿಂದನೆಯನ್ನು ಮಾಡಿ ಗರ್ವವನ್ನು ತೋರಿ ಈ ಪರಿಯ ಕಷ್ಟಪಡುತ್ತಾ ಅಡವಿಯಲ್ಲಿ ತಿರುಗಬೇಕಾಯಿತಲ್ಲ. ಎಂಥ ಪಾಪದ ಕೆಲಸ ಮಾಡಿದೆನು. ಇನ್ನು ಮುಂದೆ ನನ್ನ ಪತಿಯ ಸುಖವನ್ನು ಹೇಗೆ ಕಂಡೆನು? ಓ ಪರಮೇಶ್ವರ ಎಂದು ದೊಡ್ಡ ದನಿಯಿಂದ ರೋಧಿಸಿದಳು. ಅದೇ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದ ಒಬ್ಬ ತಪಸ್ವಿಯು ತನಗೆ ಬೇಕಾಗಿರುವ ಗೆಡ್ಡೆ ಗೆಣಸುಗಳನ್ನು ಹುಡುಕುವ ನಿಮಿತ್ತ ಅಲ್ಲಿಗೆ ಬಂದಾಗ, ಈ ಸ್ವರವು ಯಾರದ್ದು? ಇಂಥ ಅರಣ್ಯದಲ್ಲಿ ಸ್ತ್ರೀಯ ರೋದನ ಸ್ವರವು ಆಗಲಿಕ್ಕೆ ಕಾರಣವೇನು ಎಂದು ಆಲೋಚಿಸುತ್ತಾ ಗಡ್ಡೆಗಳನ್ನು ಅಗೆಯಲು ಆರಂಭಿಸಿದನು. ಇತ್ತ ರಾಜಪುತ್ರಿಗೆ ಅಗೆಯುವ ಶಬ್ದ ಕೇಳಿಸಿದ್ದರಿಂದ ಈ ಸ್ಥಳದಲ್ಲಿ ಜನವಸತಿ ಇರಬಹುದೆಂದು ಆಲೋಚಿಸಿ ಆ ದಿಕ್ಕಿನತ್ತ ಸುಳಹವನ್ನು ಅರಸಿ ಬಂದಳು. ಆಗ ಚಂದ್ರನಂತೆ ಶಾಂತನೂ ಸೂರ್ಯನಂತೆ ತೇಜಸ್ಸನ್ನು ಹೊಂದಿದ ಸಮುದ್ರನಂತೆ ಗಂಭೀರನು ಜಟಾಧಾರಿಯು ಪ್ರತ್ಯಕ್ಷ ಪರಮಾತ್ಮನಂತೆ ಕಾಣುವ ಋಷಿಯು ಅವಳ ಕಣ್ಣಿಗೆ ಬಿದ್ದನು. ಕೂಡಲೇ ರಾಜಪುತ್ರಿಯು, ದೇವ, ಪೂರ್ವಕೃತ ಪುಣ್ಯದಿಂದ ನಿನ್ನ ದರ್ಶನವಾಯಿತು, ನನ್ನನ್ನು ಉದ್ಧರಿಸಬೇಕೆಂದು ಸಾಷ್ಟಾಂಗ ನಮಸ್ಕರಿಸಿದಳು. ಆಗ ತಪಸ್ವಿಯು ಅವಳನ್ನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ, ತಾಯಿ, ನೀನು ಯಾರಮ್ಮ? ಇಲ್ಲಿಗೇಕೆ ಬಂದೆ? ನಿನ್ನ ವೃತ್ತಾಂತವನ್ನೆಲ್ಲ ಹೇಳು ಎಂದು ಕೇಳಿದಳು. ಅದಕ್ಕೆ ರಾಜಪುತ್ರಿಯು, ದೇವ, ನಾನು ಅಮರಾವತಿ ಎಂಬ ಪಟ್ಟಣದ ಮಹಾರಾಜರಾದ ಶಿವಮೂರ್ತಿಯ ಪತ್ನಿಯು. ಅವರನ್ನು ಅಗಲಿ ಇಲ್ಲಿಗೆ ಬಂದಿರುವೆನೆಂದು ಹೇಳುವಷ್ಟರಲ್ಲಿ ಅವಳ ದೃಷ್ಟಿಯು ಆ ತಪಸ್ವಿಯ ಅಗ್ನಿಕುಂಡದ ಮೇಲೆ ಬಿದ್ದಿತು. ಆ ಅಗ್ನಿಕುಂಡದಲ್ಲಿ ಅಗ್ನಿಯು ಒಮ್ಮಿಂದೊಮ್ಮೆಲೆ ಆರಿ ಹೋಗುವ ಲಕ್ಷಣ ಕಂಡರೂ ತಪಸ್ವಿಯು ಇದ್ದುದರಿಂದ ಆರಿ ಹೋಗಲಿಲ್ಲ. ಈ ವಿಷಯವನ್ನು ಆತ್ಮದೃಷ್ಟಿಯಿಂದ ತಿಳಿದು ಇವಳಲ್ಲಿ ದೋಷವಿರಬಹುದೆಂದು ತರ್ಕಿಸಿ ಶಿವನನ್ನು ಕುರಿತು ತಪಸ್ಸು ಮಾಡಿದನು. ಇದಕ್ಕೆ ಪರಮೇಶ್ವರನು ಪ್ರತ್ಯಕ್ಷವಾಗಿ, ಇವಳು ತನ್ನ ಪತಿಯು ಕೈಗೊಂಡ ಸೋಮವಾರದ ವ್ರತಕ್ಕೆ ಅಡ್ಡಿ ಮಾಡಿದ ಕಾರಣ ಆ ದೋಷ ತಟ್ಟಿ ಈ ಗತಿಯಾಗಿದೆ. ಅದೇ ಸೋಮವಾರದ ವ್ರತವನ್ನು ಮಾಡಿದರೆ ಇವಳ ಪತಿಯು ತನ್ನಷ್ಟಕ್ಕೆ ತಾನೇ ಬಂದು ಇವಳನ್ನು ಕರೆದುಕೊಂಡು ಹೋಗುವನು ಎಂದು ಹೇಳಿ ಅದೃಶ್ಯನಾದನು.
ಆಗ ತಪಸ್ವಿಯು ಶಂಕರನು ಹೇಳಿದ ಪ್ರಕಾರ ಸೋಮವಾರ ವ್ರತವನ್ನು ರಾಜಪುತ್ರಿಯ ಕೈಯಿಂದಲೇ ಒಳ್ಳೆಯ ಭಕ್ತಿಯಿಂದ ಮಾಡಿಸಲು ಆರಂಭಿಸಿದನು. ಇವಳ ವ್ರತದ ದಿನಗಳು ಆದ ಹಾಗೆ ಶಿವಮೂರ್ತಿಯ ಮನಸ್ಸು ಕರಗಿ ತನ್ನ ಹೆಂಡತಿಯಾದ ರಾಜಕುಮಾರಿಯನ್ನು ಎಂದು ನೋಡುವೆನು, ಅವಳನ್ನು ಅರಣ್ಯಕ್ಕೆ ಅಟ್ಟಿದನಲ್ಲ ಎಂದು ಮನಸ್ಸಿನಲ್ಲಿಯೇ ನೊಂದುಕೊಳ್ಳುವಾಗ ಒಂದು ರಾತ್ರಿ ಸ್ವಪ್ನದಲ್ಲಿ ಒಬ್ಬ ವ್ಯಕ್ತಿಯು ಬಂದು, ಈ ಸೋಮವಾರದ ವ್ರತ ಮಾಡಿ ರಾಜಪದವಿಯನ್ನು ಪಡೆದ ಶಿವಮೂರ್ತಿ ಎಂಬ ರಾಜನೇ, ನಿನ್ನ ಪತ್ನಿಯಾದ ರಾಜಕುಮಾರಿಯು ಅರಣ್ಯದೊಳಗೆ ಒಬ್ಬ ತಪಸ್ವಿಯ ಬಳಿಯಲ್ಲಿ ಪತಿವ್ರತಾಭೂಷಿತಳಾಗಿ ವೃತಾದಿಗಳನ್ನು ಪಾಲಿಸುತ್ತಾ ಕ್ಷೇಮದಿಂದ ಇರುವಳು. ನೀನು ನಾಳೆ ಬೆಳಗಾದ ಕೂಡಲೇ ಹೊರಟಲೆ 7 ದಿವಸಕ್ಕೆ ತಲುಪುವೆ. ಅಲ್ಲಿ ನಿನ್ನ ಪತ್ನಿಯ ದರ್ಶನವಾಗುವುದು ಎಂದು ಹೇಳಿದಂತಾಯಿತು. ಆಗ ಶಿವಮೂರ್ತಿ ಎಚ್ಚೆತ್ತು ಪ್ರಧಾನಮಂತ್ರಿಯೊಡನೆ ವಿಚಾರಿಸಿ ರಾಜಕುಮಾರಿಯನ್ನು ಹುಡುಕುವುದಕ್ಕಾಗಿ ಹೊರಟರು. ಅಷ್ಟರೊಳಗೆ ಆ ರಾಜಕುಮಾರಿಯು ಸೋಮವಾರ ವ್ರತವು ಪೂರ್ಣ ಆಗಿತ್ತು. ಪ್ರಸಾದ ಆಗುವ ಕಾಲಕ್ಕೆ ಪತಿಯು ಬಂದೇ ಬಿಟ್ಟನು. ಆಗ ತನ್ನ ಪತಿಯನ್ನು ನೋಡಿದಾಕ್ಷಣ ಮಹಾ ಸಂತೋಷಭರಿತಳಾಗಿ ಶುದ್ಧೋದಕದಿಂದ ಪತಿಯ ಪಾದವನ್ನು ತೊಳೆದು, ಪತಿರಾಯರೇ, ತಾವು ಸೋಮವಾರದ ವ್ರತವನ್ನು ಪಾಲಿಸಿದ್ದು ನನಗೆ ಗೊತ್ತಿಲ್ಲದೆ ನಿಮ್ಮ ವ್ರತಕ್ಕೆ ನಾನು ಭಂಗ ಮಾಡಿದೆನು. ಈಗ ತಮ್ಮ ದರ್ಶನ ದೊರೆಯಬೇಕಾದರೆ ಇದೇ ಸೋಮವಾರದ ವ್ರತದ ಪುಣ್ಯದಿಂದಲೇ ಎಂದು ಪಾದಕ್ಕೆ ನಮಸ್ಕರಿಸಿ ಕ್ಷಮೆಯನ್ನು ಬೇಡಿಕೊಂಡಳು. ಆಗ ಶಿವಮೂರ್ತಿಯು ಸಂತೋಷಭರಿತನಾಗಿ, ಪ್ರಿಯೆ, ನಿನ್ನ ವ್ರತದ ಬಲದಿಂದ ಪ್ರತ್ಯಕ್ಷ ಪರಮಾತ್ಮನ ರೂಪದಂತಿರುವ ಒಬ್ಬ ನನ್ನ ಸ್ವಪ್ನದಲ್ಲಿ ಬಂದು, ನಿನ್ನ ಪತ್ನಿಯು ಅರಣ್ಯದೊಳಗೆ ತಪಸ್ವಿ ಒಬ್ಬ ಪರ್ಣಶಾಲೆಯೊಳಗೆ ಇದ್ದಾಳೆ, ಹೋಗಿ ಕರೆದುಕೊಂಡು ಬಾ ಎಂದು ಹೇಳಿದ ಪ್ರಕಾರ ಮಂತ್ರಿಯೊಡನೆ ಬಂದು ಈ ತಪಸ್ವಿಯ ದರ್ಶನದಿಂದ ಮುಕ್ತರಾದೆವು ಎಂದು ಜಟಾಧಾರಿಯಾದ ತಪಸ್ವಿಯ ಪಾದಕ್ಕೆ ನಮಸ್ಕರಿಸಿ ಅವರ ಅಪ್ಪಣೆಯನ್ನು ಪಡೆದುಕೊಂಡು ಪತ್ನಿ ಮತ್ತು ಮಂತ್ರಿ ಸಮೇತನಾಗಿ ತಮ್ಮ ಅಮರಾವತಿ ಪಟ್ಟಣಕ್ಕೆ ಬಂದು ಸೋಮವಾರ ವ್ರತವನ್ನು ಪೂರ್ಣ ಮಾಡಿ ತನ್ನ ಮನೋಬಯಕೆಗಳನ್ನು ಈಡೇರಿಸುವ ಸಲುವಾಗಿ ಪುನಃ ವ್ರತವನ್ನು ಮಾಡಿ ಪುತ್ರ ಲಾಭವನ್ನು ಪಡೆದ. ಕರ್ಮ ಧರ್ಮ ಸಂಯೋಗದಿಂದ ಬಂದ ಸಂಕಟಗಳು ಬಯಲಾದವು. ಮಹಾತಪಸ್ವಿಯ ದರ್ಶನವಾಯಿತು, ಪಾಪವೂ ದೂರವಾಯಿತು, ಅಗಲಿದ ಗಂಡ ಹೆಂಡರು ಕೂಡಿದರು. ಇದು ಸೋಮವಾರ ವ್ರತದ ಮಹಿಮೆ. ಸೋಮವಾರದ ವ್ರತದ ಮಹಿಮೆಯಿಂದ ಇಚ್ಛಿತ ಫಲಗಳೆಲ್ಲ ದೊರೆಯುತ್ತದೆ. ಹಾಗಾಗಿ ಈ ವ್ರತದ ಫಲವನ್ನು ಕೇಳಿದ ನಿಮ್ಮೆಲ್ಲರಿಗೂ ಶಿವನ ಆಶೀರ್ವಾದವಾಗಲಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ನಮಃ ಶಿವ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.